ಇವತ್ತು ನಮ್ಮ ಸತ್ತೂರು ಗ್ರಾಮದ ಸರ್ಕಾರಿ ಮಾದರಿ ಶಾಲೆಗೆ ಎಲ್ಲ ಗುರು ಹಿರಿಯರ ನೇತೃತ್ವದಲ್ಲಿ ಒಂದು ಶಾಲಾ ಬೆಂಬಲ ಕಾರ್ಯಕ್ರಮ KGB ಫೌಂಡೇಶನ್ ವತಿಯಿಂದ ಇಟ್ಕೊಂಡಿದ್ವಿ. ಇವತ್ತೊಂದು 400 ಮಕ್ಕಳಿಗೆ ಉಚಿತ ಶಾಲಾ ಕಾಲೇಜ್ ಬ್ಯಾಗನ್ನು ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣವಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಸಾಥ್ ಕೊಟ್ಟಿರುವ ಎಲ್ಲ ಶಾಲಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಶಿಕ್ಷಣ ಅಧಿಕಾರಿಗಳು ತುಂಬ ಖುಷಿಯಾಗ್ತದೆ. ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಕಾರ್ಯಕ್ರಮ ಆಯಿತು. ಮುಖ್ಯವಾಗಿ ಎಲ್ಲ ಸತ್ತೂರು ಗ್ರಾಮ ಹಿರಿಯರು ಎಲ್ಲರೂ ಸೇರಿ ಇವತ್ತು ಒಂದು ಬ್ಯಾಗ್ ವಿತರಣೆ ಮಾಡಿ ತುಂಬ ಖುಷಿ ಆಗ್ತಿದೆ. ಇದೇ ಥರ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದಾಗಿ ಮತ್ತು ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆ. KGB ಫೌಂಡೇಶನ್ ಇದೊಂದು ಬಡವರ ಅನಾಥ ಮಕ್ಕಳ ಒಂದು ಅಭಿವೃದ್ಧಿ ಸಂಸ್ಥೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಅವರು ಎಲ್ಲರೂ ನಮ್ಮ ಶ್ರೀಗಂಧ ಶೇಟ್ ಅವರು ಎಲ್ಲೇ ಬಡ ಮಕ್ಕಳಿಗೆ ಅಥವಾ ಬಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಭಾಳಷ್ಟು ಸಹಾಯ ಸಹಕಾರ ನೀಡುತ್ತಂಥ ವ್ಯಕ್ತಿ ಇದ್ದಾರೆ. ಇವತ್ತು ಉದಾಹರಣೆಗೆ ನಮ್ಮೂರಲ್ಲಿ ಸುಮಾರು 430 ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಬ್ಯಾಗನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಅವರಿಗೆ ಈಗೆಲ್ಲ ನಮ್ಮೊಂದು ಕಮಾನ್ ಕಟ್ಟಿಸ್ಕೊಡೋದು ಕೇಳಿದಾಗ ಯಾವುದೂ ವಿಚಾರ ಮಾಡದೆ ಒಂದೇ ಒಂದು ಸೆಕೆಂಡ್ನಲ್ಲಿ ಅವರೇನು ಮಾಡಿದ್ರು, ಆಯಿತು ನಾನು ಕಟ್ಟಿಸ್ಕೊಡ್ತೇನೆ ಅಂತ ಅವರು ಆಶ್ವಾಸನೆ ಕೊಟ್ಟರು. ಈಗ ಅವರು ಒಬ್ಬ ಜನಸಾಮಾನ್ಯರಾಗಿ ಜನರ ಒಂದು ಏಳಿಗೆಗಾಗಿ ದುಡಿತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳೀತಾ ಇದ್ದಾರೆ. ಅವರು ಇದೇ ರೀತಿ ಬೆಳೀಲಿ ಮತ್ತು ಎಲ್ಲ ಜನರಿಗೆ ಸಹಾಯ ಸಹಕಾರ ನೀಡಲಿ ಅಂತ ನನ್ನ ಧನ್ಯವಾದಗಳ ಅರ್ಪಿಸಿ ಮಾಡ್ತೀನಿ. ಸತ್ತೂರು ಗ್ರಾಮಕ್ಕೆ ಆಗಮಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ 430 ಬ್ಯಾಗನ್ನು ಹಂಚಲಿಕ್ಕೆ ಬಂದಂಥ ಶ್ರೀಯುತ ಶ್ರೀಗಂಧ ಶೇಟ್ ಅವರಿಗೆ ನಮ್ಮ ಸತ್ತೂರು ಗ್ರಾಮದ ಎಲ್ಲ ಸಮಸ್ತ ಹಿರಿಯರ ವತಿಯಿಂದ, ಎಲ್ಲ ಅಣ್ಣತಮ್ಮರ ವತಿಯಿಂದ, ಎಲ್ಲ ತಾಯಂದ್ರ ವತಿಯಿಂದ ಅವರಿಗೆ ತುಂಬ ಹೃದಯದ ಅನಂತ ಧನ್ಯವಾದ ಹೇಳ್ತದೆ. ಯಾಕಂದರೆ ಇದಷ್ಟೇ ಅಲ್ಲ, ಸತ್ತೂರಲ್ಲಿ ಭಾಳಷ್ಟು ಅವರು ಎಲೆಮರೆಕಾಯಿ ಅಂತ ಚಿಗರಿ ಅದಕ್ಕೆ ಇಲ್ಲಿ ಭಾಳಷ್ಟು ಸಹಾಯ ಮಾಡ್ಯಾರ. ಅದಕ್ಕೆ ನಮ್ಮ ಅಣ್ಣ ಬಸವಣ್ಣನವರು ಹೇಳಿದಂತೆ ಇವ ನಾರವ ಅಣ್ಣದಿರಯ್ಯ, ಇವ ನಮ್ಮವ ನಮ್ಮ ಮನೆ ಮಗ ಎಂದೆನಿಸಿದಿರಯ್ಯ ಅಂಥೇಳಿ ನಮ್ಮ ಕೂಡಲ ಸಂಗಮ ಬಸವಣ್ಣನವರು ಹೇಳ್ತಾರೆ. ಆ ರೀತಿಯಾಗಿ ನಮ್ಮ ಇವತ್ತಿನ ದಿವಸ ಸತ್ತೂರಲ್ಲಿ ಭಾಳಷ್ಟು ಬಡ ಮಕ್ಕಳಿಗೆ ಸಹಾಯ ಮಾಡೋದಷ್ಟೇ ಸತ್ತೂರಷ್ಟೇ ಅಲ್ಲದೆ ಈ ನಮ್ಮ ಸತ್ತೂರು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಸುಮಾರು ಒಂದು 5,000 ಜನ ಬಡ ಮಕ್ಕಳ ಶಾಲೆಗಳಿಗೆ ಬ್ಯಾಗ್ ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಎಲ್ಲರಿಗೂ ಸಹಾಯ ಸಹಕಾರ ನೀಡ್ತಾ ಇದ್ದಂಥ ನಮ್ಮ ಶ್ರೀಗಂಧ ಶೇಟ್ ಸರ್ಗೆ ನಾವು ಭಾಳಷ್ಟು ಅನಂತ ಕೋಟಿ ಧನ್ಯವಾದ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮದು ಇನ್ನೊಂದು ಆಸೆಯನ್ನು ನಾವು ಅವ್ರ ಮುಂದೆ ಹಂಚಿಕೊಂಡಿವಿ. ಅವರು ಅದನ್ನು ಕೂಡ ನಾವು ನೆರವೇರಿಸ್ಕೊಡ್ತೀವಿ ಅಂತ ಹೇಳಿದರು. ಏನಪ್ಪ ಅಂತಂದ್ರೆ ನಮ್ಮ ಸತ್ತೂರು ಸ್ಕೂಲಿಗೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂಥೇಳಿ ಒಂದು ಬೋರ್ಡ್ ಬೇಕಾಗಿತ್ತು. ಅದಕ್ಕೆ ಕಾಲಮ್ ಹಾಕಿ ಅದನ್ನು ಸರಸ್ವತಿ ಫೋಟೋ ಹಾಕಿ ಅದನ್ನೊಂದು ಕಾಲಮ್ ಹಾಕಿ ಅದನ್ನು ಮಾಡಿ ಸುಮಾರು ಒಂದು 2 ಲಕ್ಷಕ್ಕೆ ಇಂಥ ಹೆಚ್ಚದು ಮಾಡಿಕೊಡ್ತೀವಿ ಅಂಥೇಳಿ ಇವತ್ತಿನ ದಿವಸ ಭರವಸೆ ಕೊಟ್ಟರೆ ಅವರಿಗೆ ನಮ್ಮ ಊರು ಪ್ರತಿ ಹಿರಿಯರ ಪರವಾಗಿ ಅವರಿಗೆ ಧನ್ಯವಾದ ಹೇಳಿ ಅವರಿಗೆ ಭಾಳಷ್ಟು ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀಲಿ. ಯಾಕೆ ಅವ್ರದ್ದು ಪ್ರತಿಯೊಬ್ಬರು ಬಡ ಎಲ್ಲೋ ಹಿಂದೆ ಗಣೇಶ ಚೌತಿಯಾಗೂ ಯಾರೋ ಒಬ್ಬರು ಅಜ್ಜಿ ಒಂದು ಗಣಪತಿ ಹೊತ್ತು ಹೊಂಟಿದ್ರು, ಅವ್ರಿಗೂ ಕೂಡ ಸಹಾಯ ಮಾಡಿದರು. ಮನೆ ನೋಡಿ ಈಗ ಅಂಬರಗೋಳದಲ್ಲಿ ಯಾರಿಗೂ ಒಂದು 30 ಲಕ್ಷ ರೂಪಾಯಿ ಮನೆಯನ್ನು ಕಟ್ಟಿಸ್ಕೊಡ್ತಾ ಇದ್ದಾರೆ. ಹಾಗೆ ಬಡವ್ರಿಗೆ ಕಂಡ್ರೆ ಭಾಳ ಅಷ್ಟು ಒಳ್ಳೆಯ ಉದಾರ ಮನಸ್ಸು. ಯಾಕಂದರೆ ಎಷ್ಟು ಜನ ಸಾವಿರಾರು ಕೋಟಿ ಇಟ್ಕೊಂಡು ಎಲ್ಲೆಲ್ಲೋ ಸ್ವಿಸ್ ಬ್ಯಾಂಕ್ ಅಲ್ಲೇ ಇಲ್ಲೇ ಇಡ್ತಾರೆ. ಬಟ್ ನಮ್ಮ ಶ್ರೀಗಂಧ ಶೇಟ್ ಹಂಗಲ್ಲ, ತಮ್ಮಲ್ಲಿ ಇದ್ದಿದ್ದನ್ನು ದಾನ ಧರ್ಮ ಮಾಡಿ ಹಂಚಿ ಎಲ್ಲರಿಗೂ ಸಮಾನತೆಯಲ್ಲಿ ನೋಡ್ತಾರಲ್ಲ. ದೇವರವ್ರಿಗೆ ಯಾವಾಗಲೂ ಚೆನ್ನಾಗಿ ಇಟ್ಟಿರ್ತಾನೆ. ಅದಕ್ಕೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀಲಿ, ಅವರು ಒಂದು ಒಳ್ಳೆಯ ಉದ್ಯಮದಲ್ಲಿ ಬರಲಿ ಅಂಥೇಳಿ ಕೇಳ್ಕೊತ ಇನ್ನೂ ಅಷ್ಟು ದೇವ್ರು ಅವ್ರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ಇವತ್ತಿನ ದಿವಸ ಬಂದಿದ್ದಕ್ಕೆ ನಮ್ಮ ಊರ ಗ್ರಾಮಸ್ಥರ ಪರವಾಗಿ ಅವರಿಗೆ ಮತ್ತು ನಮ್ಮ ಈ ಪ್ರಧಾನ ಗುರುಗಳಾಗಲಿ, ನಮ್ಮ ಶಾಲಾ ಕಮಿಟಿ ಅಧ್ಯಕ್ಷ ಚಂದ್ರು ಹಿನ್ನಳ್ಳಿ ಅವರಾಗಲಿ, ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಶ್ರೀಗಂಧ ಶೇಟ್ ಅವರಿಗೆ. ಮತ್ತು ಇಲ್ಲಿ ಬಂದು ಸಹಾಯ ಮಾಡಿದ್ದಕ್ಕೆ ಅಷ್ಟು ಅಂತಲ್ಲ ಸರ, ನೀವು ಎಲ್ಲರಿಗೂ ಮಾಡ್ತಾಯಿದ್ದೀರಿ. ನಾವು ಯಾಕಂದರೆ TV ಮುಖಾಂತರ ನೋಡ್ತಿದ್ವಿ, ಯಾಕಂದರೆ ನ್ಯೂಸ್ ಮುಖಾಂತರ ನೋಡ್ತಿದ್ವಿ. ಇಲ್ಲಿ ಮಾಧ್ಯಮದವರು ಬಂದಿದ್ದಾರೆ ಪಾಪ, ಎಲ್ಲ ಇಲ್ಲಿ ಬಡ ಮಕ್ಕಳು ಬಂದಿದ್ದಕ್ಕೆ ನೀವು ನಿಮಗೆ ಇದೇ ರೀತಿ ದೇವರು ನಿಮಗೆ ಹೆಚ್ಚಿನ ಆಯುಷ್ಯ ಕೊಡಲಿ ಅಂತ ಕೇಳ್ಕೊಂಡು ನನ್ನ ಮಾತು ಧನ್ಯವಾದ.